ಸ್ಟಾರ್ಟ್. ಓಕೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಶ್ವೇತಾ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ, ಇವತ್ತು ನಾನು ಬಂದಿರೋದು ಬೋಯಿಂಗ್ ಫ್ಯಾಕ್ಟ್ರಿಗೆ. ಈಗ ನೀವು ನೋಡ್ತಾ ಇರೋದು 100 ಎಕರೆ ಜಾಗದಲ್ಲಿರುವಂತಹ ಬೋಯಿಂಗ್ ಫ್ಯಾಕ್ಟ್ರಿದು ಒಂದು ಸ್ಯಾಟಲೈಟ್ ವ್ಯೂನ. ಹೇಗಿದೆ ನೋಡಿ, ಎಷ್ಟು ದೊಡ್ಡ ಜಾಗ ಇದು. ಸೊ ಈ ಒಂದು ಫ್ಯಾಕ್ಟ್ರಿ ಸಿಯಾಟಲ್ ಅಲ್ಲಿ ಇದೆ. ಅದು ಸ್ಟಾರ್ಟ್ ಆಗಿದ್ದು ಸಿಯಾಟಲ್ ಅಲ್ಲೇ, ಇವಾಗಲೂ ಸಿಯಾಟಲ್ ಅಲ್ಲೇ ಇದೆ. ಒಂದು 50,000ಕ್ಕಿಂತ ಜಾಸ್ತಿ ಜನ ಇಲ್ಲಿ ಕೆಲಸ ಮಾಡ್ತಾರೆ. ಅಂಡ್ ನಮ್ ಇಂಡಿಯನ್ಸ್ ಕೂಡ ಇಲ್ಲಿ ಕೆಲಸ ಮಾಡ್ತಾರೆ. ಪ್ರಪಂಚದ ಅತಿ ದೊಡ್ಡ ಏರೋಸ್ಪೇಸ್ ಕಂಪನಿ ಆಗಿರುವಂತ ಬೋಯಿಂಗ್ ಒಳಗಡೆ ನೀವು ನಮ್ಮ ಭಾರತ ದೇಶದ ಹಿಂದಿ ಶಬ್ದವನ್ನ ಇಲ್ಲಿ ನೋಡ್ಬೋದು. ಅವ್ರಿಲ್ಲಿ ಸ್ವಾಗತ್ ಹೇ ಅಂತ ಹಾಕಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಅಲ್ವಾ ಇದನ್ನ ನೋಡಿದಾಗ. ಓಕೆನಾ, ನಾವು ಓಡಾಡುವಂತ ಅಷ್ಟು ಫ್ಲೈಟ್ಸ್ ಬೋಯಿಂಗ್ಗೆ ಮ್ಯಾನುಫ್ಯಾಕ್ಚರ್ ಮಾಡೋದು. ಅಂಡ್ ಅದರಲ್ಲಿ ಅವರು ಹೇಗೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಏನೆಲ್ಲ ಯಾವ ರೀತಿ ಅದನ್ನ ತಯಾರು ಮಾಡ್ತಾರೆ ಇದನ್ನೆಲ್ಲ ಇಲ್ಲಿ ತೋರಿಸ್ತಾ ಇದ್ದಾರೆ ನಮ್ಗೆ. ಸೊ ಅದನ್ನ ನಾನು ಇವತ್ತು ನಿಮ್ಗೆ ಒಂದು ಟೂರ್ ಕೊಡ್ತೀನಿ. ಇಲ್ಲಿ ಈ ಒಂದು ಫ್ಯಾಕ್ಟ್ರಿನಲ್ಲಿರುವ ಮ್ಯೂಸಿಯಂ ನ ನೋಡೋದಕ್ಕೆ ನಾವು ಟಿಕೆಟ್ ನ ಪರ್ಚೇಸ್ ಮಾಡ್ಬೇಕಾಗತ್ತೆ. ಟಿಕೆಟ್ ಬೆಲೆ ಬಂದ್ಬಿಟ್ಟು $20. ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮಾಡ್ಯೂಲ್. ಇವಾಗ ನಾವಿರೋದು ಇದ್ರೊಳಗಡೆ. ಈ ತರದ್ದು ಒಂದು ಚಿಕ್ಕದಾಗಿ ಮಾಡ್ಯೂಲ್ ಮಾಡಿದ್ದಾರೆ ಇಲ್ಲಿ. ಅದ್ರೊಳಗಡೆ ನಾನಿದ್ದೀನಿ. ಓಕೆನಾ, ಈ ತರ ಕಾಣಿಸ್ತಾ ಇದೆ ನೋಡಿ. ನಿಜವಾಗ್ಲೂ ರಾಕೆಟ್ ಅಲ್ಲಿ ಹೋಗೋರ್ಗೆ ಯಾವ ತರ ಫೀಲಿಂಗ್ ಆಗ್ಬೋದಲ್ವಾ? ನನ್ಗೆ ಈ ನಾರ್ಮಲ್ ಆಗಿ ಒಂದು ಮಾಡಿಟ್ಟಿರೋದು, ಅಥವಾ ಐ ಥಿಂಕ್ ಇದು ರಿಯಲ್ ರಾಕೆಟ್ ಇಲ್ಲಿ ಇಟ್ಟಿರ್ಬೋದು ಡಿಸ್ಪ್ಲೇಗೆ. ಸೊ ಇಲ್ಲೇನೆ ನಂಗೆ ಈ ತರ ಅನ್ನಿಸ್ತಾ ಇದೆ ನೋಡಿ. ಇಲ್ಲಿ ಗ್ಲಾಸ್ ಯಾವ ತರ ಮಾಡಿದ್ದಾರೆ. ಅಂಡ್ ಅದ್ರ ಜೊತೆಗೆ ಇದ್ರ ಹಿಂದೆ ಇನ್ಸುಲೇಷನ್ ಇರುತ್ತೆ ಅಂಡ್ ಅದ್ರ ಮೇಲೆ ಎಲೆಕ್ಟ್ರಿಕಲ್ ವೈರಿಂಗ್ ಇರುತ್ತೆ. ಸೊ ನೀವು ಟ್ಯೂಬ್ ಲೈಟ್ಸ್ ಎಲ್ಲ ನೋಡ್ಬೋದು. ಇದೆಲ್ಲಾನು ರಾಕೆಟ್ ಮೇಲ್ಗಡೆ ಹೋಗ್ಬೇಕಾದ್ರೆ ಅಲ್ಲೂ ಸಸ್ಟೈನ್ ಆಗ್ಬೇಕು, ಆ ತರ ಮೆಟೀರಿಯಲ್, ಆ ತರ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ರಿಯಲ್ ರಾಕೆಟ್ ಅಲ್ಲಿ ಹೋದ್ರೆ ಹೇಗಿರ್ಬೋದು ಅಲ್ವಾ? ದಿಸ್ ಇಸ್ ಸೋ ಎಕ್ಸೈಟಿಂಗ್ ಆಲ್ರೆಡಿ. ಈಗ ನೋಡಿ, ಸ್ಪೇಸ್ ಅಲ್ಲಿ ಇದ್ದಾಗ ಮಾಡ್ಯೂಲ್ ಇಂದ ಈ ತರ ಕಾಣುತ್ತೆ. ಲುಕ್ ಎಟ್ ದಿಸ್. ಸ್ವಲ್ಪ ಝೂಮ್ ಮಾಡಿ, ಇದಕ್ಕೆ ಝೂಮ್ ಮಾಡು. ಓ ಮೈ ಗಾಡ್. ಈಗ ಸ್ಪೇಸ್ ಅಲ್ಲಿ ಹೋಗೋರ್ಗೆ ಯಾವ ತರ ಇರ್ಬೋದು? ನಿಮ್ಗೆ ಯಾರಿಗಾದ್ರೂ ಲೈಕ್ ಆಸ್ಟ್ರೋನಾಟ್ ಆತರ ಆಗಕ್ ಇಷ್ಟ ಇದ್ರೆ ವಿಡಿಯೋನಲ್ಲಿ ಕಾಮೆಂಟ್ ಮಾಡಿ ನೋಡೋಣ. ಯಾರ್ಯಾರಿಗೆ ಈ ತರ ಫೀಲಿಂಗ್ಸ್ ಇದೆ ಅಂತ ನೋಡೋಣ. ನನ್ಗಂತೂ ಇಲ್ಲ, ನಂಗೆ ಸಖತ್ ಭಯ. ಹಂಗೆ ಆಚೆ ಹೋಗೋಣ. ಫಸ್ಟ್ ಬೋಯಿಂಗ್ 747 ಫ್ಲೈಟ್ ನ ಮಾಡೋದಕ್ಕೆ ಸ್ಟಾರ್ಟಿಂಗ್ ಇಂದ, ಅಂದ್ರೆ ಇನ್ಸೆಪ್ಷನ್ ಸ್ಟೇಜ್ ಇಂದ ಅದನ್ನ ಕಂಪ್ಲೀಟ್ ಮಾಡೋವರೆಗೂ 10 ವರ್ಷ ಟೈಮ್ ತಗೊಂಡಿದ್ದಾರೆ. ಬಟ್ ಆ ಒಂದು ಏರ್ಕ್ರಾಫ್ಟ್ ಇವತ್ತು 40% ಆಫ್ ಏನಂತಾರೆ 40% ಅಷ್ಟು ಏರೋಪ್ಲೇನ್ ಏನ್ ಓಡಾಡ್ತಿದೆ ಅಲ್ವಾ ಇವತ್ತು ಇಡೀ ವರ್ಲ್ಡ್ ಅಲ್ಲಿ ಅಥವಾ ಇಡೀ ಜಗತ್ತಲ್ಲಿ 747. ಅಂಡ್ ಆ ಫ್ಲೈಟ್ ನ ಇವರು 10 ವರ್ಷ ತಗೊಂಡಿದ್ದಾರೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಈ ಜಾಗ ಎಷ್ಟು ದೊಡ್ಡದಿದೆ ಅಂತ ಅನ್ಕೊಂಡಿದ್ದೀರಾ ನೀವು? ಒಂದ್ 10 ಎಕರೆ ಅಷ್ಟು ದೊಡ್ಡ ಬಿಲ್ಡಿಂಗ್ ನ ಒಂದೇ ಜಾಗದಲ್ಲಿ ಕಟ್ಟಿದ್ದಾರೆ. ಹೌದು, 10 ಎಕರೆಗಳ ಜಾಗ. ನಾವು 10 ಎಕರೆ ತೋಟ ನೋಡಿರ್ತೀವಲ್ಲ, ಆ ತರ ಇಡೀ ಜಾಗದಲ್ಲಿ ಒಂದು ಬಿಲ್ಡಿಂಗ್ ನ ಕಟ್ಟಿದ್ದಾರೆ. ಏನಕ್ಕೆ ಕಟ್ಟಿದ್ದಾರೆ ಅಂದ್ರೆ, ಅವರು ಒಂದೊಂದು ಫ್ಲೈಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೂ ಅಷ್ಟೇ ದೊಡ್ಡ ಜಾಗ ಇರ್ಬೇಕಲ್ಲ ಹೊರಗಡೆ. ಅಂಡ್ ಫ್ಲೈಟ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಲೈಕ್ ಫ್ಲೈಟ್ ಇಷ್ಟಿದೆ ಅಂದ್ರೆ ಅದರ ಸುತ್ತಮುತ್ತ ಮೆಷಿನರೀಸ್ ಅದು ಇದು ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟು ದೊಡ್ಡ ಜಾಗ ಇದೆ. ಇನ್ನೊಂದು ಏನು ತಿಳ್ಕೊಂಡೆ ಇಲ್ಲಿ ಅಂದ್ರೆ, ಒಂದು ವಿಡಿಯೋ ತೋರಿಸೋದು, ಪ್ರತಿಯೊಂದು ಹೊಸ ಫ್ಲೈಟ್ ಮಾಡಬೇಕಾದ್ರು ಅಂದ್ರೆ ಹೊಸ ಜನರೇಷನ್ ಫ್ಲೈಟ್ ನ ಮಾಡ್ಬೇಕಾದ್ರೆ ಅವರು ಮತ್ತೊಂದು ಹೊಸ ಬಿಲ್ಡಿಂಗ್ ನ ಕಟ್ತಾ ಇದ್ರಂತೆ. ಹಾಗಾಗಿ ಇದು ಟೋಟಲ್ ಆಗಿ ಒಂದು 10 ಎಕರೆ ಅಷ್ಟು ಜಾಗ ಇದೆ ಇಲ್ಲಿ. ಅಂಡ್ 10 ಎಕರೆನಲ್ಲೂ ಬಿಲ್ಡಿಂಗ್ ಇದೆ. ಈ ಮ್ಯೂಸಿಯಂ ಬಂದುಬಿಟ್ಟು ನಮ್ಮ ಮನೆಯಿಂದ ಒಂದು 20 ನಿಮಿಷ ದೂರ ಇದೆ ಅಷ್ಟೇ. ಆ್ಯಂಡ್ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಮ್ಯೂಸಿಯಂ. ನೋಡೋದಕ್ಕೆ ಮೋಸ್ಟ್ಲಿ 2-3 ಅವರ್ಸ್ ಸಾಕು, ಇಡೀ ದಿನ ಏನು ಬೇಕಾಗೋದಿಲ್ಲ. ತುಂಬ ಆ್ಯಕ್ಟಿವಿಟೀಸ್ನ ಮಾಡಿದ್ದಾರೆ. ಅಲ್ಲಿ ನಾವು ಆ ಒಂದು ಟೆಕ್ನಾಲಜೀಸ್ನ ತಿಳ್ಕೊಬೋದು. ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ. ನನಗೆ ಸ್ವಲ್ಪ ಈ ಥರ ಏನಾದರೂ ಪಿಕ್ಚರ್ ಥರ ತೋರಿಸ್ತಾ ಇದ್ದರೆ ಇಷ್ಟ ಆಗ್ತಾಯಿತ್ತು. ಇಲ್ಲಿ ಅವ್ರು ಏನು ತೋರಿಸ್ತಾ ಇದ್ದಾರೆ ಗೊತ್ತಾ, ಈ ಒಂದು ಫ್ಲೈಟ್ ಇರುತ್ತಲ್ಲ, ಪಾರ್ಟ್ ಬೈ ಪಾರ್ಟ್ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಹೇಗೆ ಅದನ್ನು ಅಸೆಂಬಲ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ.
ಇದೇನಂದರೆ ಪ್ರತಿಯೊಬ್ಬರು ಬಂದು ಅಲ್ಲಿ 1 ನಿಮಿಷದ ಫಿಲಮ್ ಥರ ಇರುತ್ತೆ, ಅದನ್ನು ನೀವು ನೋಡ್ಕೊತ ಹೋಗ್ಬೋದು. ನಾನು ಹೇಳಿದ್ನಲ್ಲ ಇನ್ಸುಲೇಷನ್ ಹೇಗೆ ಮಾಡ್ತಾರೆ ಅಂತೆಲ್ಲ, ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಹಾಗೆ ಆ ಒಂದು ಅಸೆಂಬಲ್ ಮಾಡೋದಕ್ಕೆ ಎಷ್ಟು ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್. ಆ್ಯಂಡ್ ನೋಡಿ 10 ಎಕರೆ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂದರೆ ನೀವು ನೋಡ್ಬೋದು 2 ಫ್ಲೈಟ್ ಆಲ್ರೆಡಿ ಒಳಗಡೆ ಇದೆ. ಆ್ಯಂಡ್ ಅದೇ ಥರ ಅಲ್ಲಿ ಎಷ್ಟೊಂದು ಫ್ಲೈಟ್ಗಳಿದ್ವು. ಈ ರೀತಿಯಾಗಿ ತಯಾರಾದ ಫ್ಲೈಟ್ಸ್ನ ಅವ್ರು ಏನು ಮಾಡ್ತಾರೆ ಅಂದರೆ ಆಚೆ ನಿಲ್ಲಿಸಿರ್ತಾರೆ. ಅದ್ರ ಮೇಲಿನ ಬ್ರ್ಯಾಂಡಿಂಗ್ ಆಗಿರಲ್ಲ. ಬ್ರ್ಯಾಂಡಿಂಗ್ ಅಂದರೆ ಏರ್ ಇಂಡಿಯಾ ಅಥವಾ ವಿಸ್ತಾರ ಏರ್ಲೈನ್ಸ್ ಅಂತ ಅವ್ರು ಇನ್ನೂ ಅದ್ರ ಮೇಲೆ ಬರೆದಿರಲ್ಲ. ಆ ರೀತಿಯಾದ ಏರೋಪ್ಲೇನ್ಸ್ನ ನಾವಿಲ್ಲಿ ಈಸಿಯಾಗಿ ನೋಡ್ಬೋದು. ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ಇಷ್ಟು ದೊಡ್ಡ ಜಾಗದಲ್ಲಿ ನಮಗೆ ಒಂದು ಟೆರೆಸ್ ಆ್ಯಕ್ಸಸ್ನ ಮಾಡಿದ್ದಾರೆ. ಆ ಟೆರೆಸ್ ಆ್ಯಕ್ಸಸ್ ಮೇಲೆ ನಾವು ಹೋಗ್ತಾ ಹೋಗ್ತಾ ನಮಗೆ ಅಷ್ಟೊಂದು ಫ್ಲೈಟ್ಸ್ಗಳು ಕಾಣುತ್ತೆ. ತೋರಿಸ್ತೀನಿ ಈಗ. ನಿಮ್ಗೇನು ಅನಿಸುತ್ತೆ? ಈ ಥರ ಒಂದು ಜಾಗದಲ್ಲಿ ಏನು ಗೊತ್ತಾ, ನೀವು ಮಕ್ಕಳನ್ನ ಖಂಡಿತ ಕರ್ಕೊಂಡು ಹೋಗಬೇಕು. ಆವಾಗ ಅವ್ರಿಗೆ ಯಾವ ಏರಿಯಾನಲ್ಲಿ ಅಥವಾ ಯಾವ ಪ್ರೊಫೆಷನ್ನ ಚೂಸ್ ಮಾಡಬೇಕು ಅಂತ ಚಿಕ್ಕ ವಯಸ್ಸಿಂದನೇ ಒಂದು ಐಡಿಯಾ ಅಂತ ಇದ್ದರೆ ಈಸಿಯಾಗಿ ಅವರು ಬೆಳೀತಾ ಬೆಳೀತಾ ಅದಕ್ಕೆ ರೆಲೆವೆಂಟ್ ಆಗಿರೋಂಥ ಸಬ್ಜೆಕ್ಟ್ಸ್ನ ಅವರು ಚೂಸ್ ಮಾಡ್ಕೋಬೋದು. ಅಥವಾ ಆ ಸಬ್ಜೆಕ್ಟ್ಗೆ ರೆಲೆವೆಂಟ್ ಆಗಿರೋವಂಥ ಒಂದೊಂದು ಸ್ಮಾಲ್ ಶೋಸ್ ಆಗಿರ್ಬೋದು, ಎಕ್ಸ್ಪೆರಿಮೆಂಟ್ಸ್ ಆಗಿರ್ಬೋದು, ಈ ರೀತಿಯಾದ ಒಂದು ಪ್ರಾಜೆಕ್ಟ್ಗಳನ್ನ ಅವರು ಪರ್ಸ್ನಲಿ ಮಾಡ್ಕೊತಾ ಹೋಗ್ಬೋದು. ಈಗ ನೀವಲ್ಲಿ ನೋಡ್ತಾ ಇರೋ ಫ್ಲೈಟ್ಸ್ ಇದೆ ನೋಡಿ, ಗ್ರೀನ್ ಕಲರ್ ಕ್ಲಾತಲ್ಲಿ ಅಥವಾ ಗ್ರೀನ್ ಕಲರ್ ಪ್ಲಾಸ್ಟಿಕ್ ರ್ಯಾಪಲ್ಲಿ ರ್ಯಾಪ್ ಮಾಡಿದಾರಲ್ಲ, ಇದೆಲ್ಲ ಫ್ಲೈಟ್ಸ್ ಇವಾಗ ಮ್ಯಾನುಫ್ಯಾಕ್ಚರ್ ಆಗಿರೋದು. ಆ್ಯಂಡ್ ಅದಕ್ಕಿಂತ ಬ್ರ್ಯಾಂಡಿಂಗ್ ಆಗಿಲ್ಲ. ಅದನ್ನು ಯಾವುದಾದ್ರೂ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅವರು, ಏರ್ಲೈನ್ಸ್ ಅವರು ಕೊಂಡ್ಕೊಂಡಿರ್ತಾರೆ. ಬಟ್ ಅದ್ರ ಬ್ರ್ಯಾಂಡಿಂಗ್ ಇನ್ನು ಇವರು ಸ್ಟಾರ್ಟ್ ಮಾಡಿರೋದಿಲ್ಲ. ಆ ರೀತಿಯಾದ ಫ್ಲೈಟ್ಸ್ನ ನೀವಿಲ್ಲಿ ಆಚೆ ನಿಲ್ಲಿಸಿರೋದನ್ನು ನೋಡ್ಬೋದು. ಎಷ್ಟು ದೊಡ್ಡದಾಗಿದೆ ನೋಡಿ ಜಾಗ. ಹಾಗೆ ಅಲ್ಲೊಂದು ಗ್ಲೈಡರ್ ಕೂಡ ನಿಮಗೆ ಕಾಣಿಸಿರ್ಬೇಕು. ವೆದರ್ ಅಂತೂ ಅವತ್ತು ಚೂರು ಚೆನ್ನಾಗಿರಲಿಲ್ಲ. ಸಿಕ್ಕಾಬಟ್ಟೆ ಮೋಡ ಆಗಿತ್ತು. ತುಂಬ ದೂರ ಹೋದರೆ ಮಳೆನಲ್ಲಿ ಸಿಕ್ಕಾಕೊಳ್ತಾ ಇದ್ವಿ. ಹಾಗಾಗಿ ಮನೆ ಹತ್ರನೇ ಇದೊಂದು ಇದೆಯಲ್ಲ, ಈ ಥರ ಒಂದು ಜಾಗನೂ ನೋಡಬೇಕು. ಪ್ರತಿ ಸಲ ನಾವು ನೇಚರ್ ಜಾಗಕ್ಕೆ ಯಾಕೆ ಹೋಗಬೇಕು ಅಂತ ಹೇಳಿ ಈ ಜಾಗಕ್ಕೆ ನಾವಿಲ್ಲಿಗೆ ಬಂದ್ವಿ. ನಿಮಗೆ ಈ ಜಾಗ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೀವು ಇದರಿಂದ ಏನು ಕಲ್ತ್ಕೊಂಡ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಮ್ಯೂಸಿಯಂ ಒಳಗಡೆ ನಾವೇ ಟ್ರೈ ಮಾಡೋದಕ್ಕೆ ಅಂತ ಒಂದಷ್ಟು ಸ್ಮಾಲ್ ಎಕ್ಸ್ಪೆರಿಮೆಂಟ್ಸ್ನ ಇಟ್ಟಿದ್ದರು. ಆ ಎಕ್ಸ್ಪೆರಿಮೆಂಟ್ಸ್ನ ನಾವು ಟ್ರೈ ಮಾಡ್ಬೋದಿತ್ತು. ಆ್ಯಂಡ್ ಇಲ್ಲಿ ನಾನೊಂದು ಟ್ರೈ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಆ ಒಂದು ಬಲ್ಬ್ ಶೇಪಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಅದರಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಇತ್ತು. ಆ್ಯಂಡ್ ಆ ಹೋಲ್ಸಿಂದ ಜಾಸ್ತಿ ವೇಗವಾಗಿ ಗಾಳಿ ಬರ್ತಾಯಿತ್ತು. ಆ ಬಟನ್ನ ನಾನು ಒತ್ತಿದಾಗ ಗಾಳಿ ಇನ್ನೂ ಜಾಸ್ತಿ ಆಗುತ್ತೆ. ಆ ಗಾಳಿ ಜಾಸ್ತಿ ಆದಾಗ ನಾವು ಅಲ್ಲಿರೋವಂಥ ಬಾಲ್ಸ್ನ ನೀಟಾಗಿ ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡ್ಬೋದು. ಒಂಥರ ಮ್ಯಾಜಿಕ್ ಥರ ಕಾಣಿಸುತ್ತಲ್ವ. ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಫನ್ನಿಯಾಗಿ ಪೋಸ್ಟ್ ಮಾಡೋಣ ಅಂತ ಮ್ಯಾಜಿಕ್ ಮಾಡ್ತಿರೋ ಥರ ವೀಡಿಯೋಸ್ನ ತೊಗೊಳ್ತಾ ಇದ್ದೆ. ಬಟ್ ದಿಸ್ ವಾಸ್ ರಿಯಲಿ ಗುಡ್. ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರಿಗೂ ಒಂದು 5 ಮಿನಿಟ್ಸ್ ಎಕ್ಸ್ಟ್ರೀಮ್ ಬ್ರೇಕ್ ಸಿಕ್ಕಂಗೆ ಆಗುತ್ತೆ ನಮ್ಮ ಮೈಂಡಲ್ಲಿ. ಯಾವಾಗಲೂ ಫೋನ್ ನೋಡ್ತಾ ಇರ್ತೀವಿ, ಯಾವಾಗಲೂ ಏನಾದರೂ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ರೀತಿಯಾದ ಒಂದು ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಎಲ್ಲರೂ ಅಂತ ಇರ್ತೀವಲ್ಲ, ಅಮೆರಿಕಾಗೆ ಯಾಕೆ ಬರ್ತಾರೆ ಜನ ಅಂತ. ಸೊ ಒನ್ ಆಫ್ ದ ರೀಸನ್ಸ್ ಏನಂದರೆ, ಇವರು ಏನೇ ಮಾಡಿದ್ರು ಫಸ್ಟ್ ಇರೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಅದೇ ಥರ ಒನ್ ಆಫ್ ದ ಬಿಗ್ಗೆಸ್ಟ್ ಗಿಫ್ಟ್ ಅಮೆರಿಕಾದು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಗೆ ಏನಂದರೆ ಫ್ಲೈಟ್. ಈ ಒಂದು ಏರೋಪ್ಲೇನ್ನ ಅವರು ಯಾವ ರೀತಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಆ್ಯಂಡ್ ಅದನ್ನು ಎಷ್ಟು ಥರ ಟೆಸ್ಟ್ ರನ್ ಮಾಡಿ ಆಮೇಲೆ ನಮ್ಮಂಥ ಕಾಮನ್ ಜನ ಟಿಕೆಟ್ ತೊಗೊಂಡು ಅದರಲ್ಲಿ ಓಡಾಡ್ಬೋದು. ನೀವೇ ಯೋಚನೆ ಮಾಡಿ, ಇಷ್ಟು ದೊಡ್ಡ ಫ್ಲೈಟ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಅವರು 10 ವರ್ಷ ತಗೊಳ್ತಾರಂತೆ. 10 ವರ್ಷ ಅದನ್ನು ಜಸ್ಟ್ ಏನಂತಾರೆ ಬಿಲ್ಡ್ ಮಾಡೋದಕ್ಕೆ. ಆಮೇಲೆ 4 ಸಲ ಟೆಸ್ಟ್ ರನ್ ಮಾಡ್ತಾರಂತೆ. 2 ಸಲ ಬೋಯಿಂಗ್ ಅವರು ಟೆಸ್ಟ್ ಮಾಡ್ತಾರೆ. ಆ್ಯಂಡ್ 2 ಸಲ ಕಸ್ಟಮರ್ಸ್ ಅಂದರೆ ಯಾರು, ಇವಾಗ ಇಂಡಿಯಾನಲ್ಲಿ ಏರ್ ಇಂಡಿಯಾ ಕೂಡ ಇವರು ಒಂದು ಫ್ಲೈಟ್ನ ಆರ್ಡರ್ ಕೊಟ್ಬಿಟ್ಟು ಮಾಡಿಸ್ಕೋಬೋದು. ಅವರು ತಗೊಂಡ್ಮೇಲೆ ಅವರು 2 ಸಲ ಅದನ್ನ ಟೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮಂತ ಕಾಮನ್ ಪೀಪಲ್ ಟಿಕೆಟ್ ತಗೊಂಡು ಅದರಲ್ಲಿ ಓಡಾಡ್ಬೋದು. ಡೆಫಿನೆಟ್ ಆಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರನ್ನ ದಯವಿಟ್ಟು HAL ಮ್ಯೂಸಿಯಂಗೆ ಕರ್ಕೊಂಡೋಗಿ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬೆಂಗಳೂರಲ್ಲಿದೆ. ಅದು ತುಂಬ ಸಖತ್ತಾಗಿದೆ ಆ ಜಾಗ. ಆಲ್ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.